ನಮಸ್ಕಾರ ದೇವರು. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನೀವೆಲ್ಲ ಅಂದ್ಕೊಂಡಿರ್ತೀರಾ ಏನಪ್ಪ ಇದು ಏನು ಕಂಟೆಂಟು ಅಂತ. ಇವತ್ತು ಸೀಸನ್ 11ರ ಫೈನಲ್ ಲಿಸ್ಟ್ ನಡೀತಾ ಇದೆ. ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರ ಇವತ್ತು ಹನುಮಂತವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಜನರು ರಿವ್ಯೂ ಪ್ರಕಾರ ಎಲ್ಲ ಹನುಮಂತನೇ ಗೆಲ್ತಾರೆ ಅಂತ ಹೋಪ್ ಇಟ್ಕೊಂಡಿರೋದು. ಪ್ರೆಸೆಂಟ್ ಮನೇಲಿ 5 ಜನ ಉಳಿದಿದ್ರು. ಯಾರ್ಯಾರು ಅಂದರೆ ಉಗ್ರ ಮಂಜು ಮತ್ತು ಮೋಕ್ಷಿತಾ, ರಜತ್ತು, ಹನುಮಂತು ಮತ್ತು ತ್ರಿವಿಕ್ರಮು. ಆದರೆ 5ನೇ ಪ್ಲೇಸ್ನಲ್ಲಿ ಎಲಿಮಿನೇಷನ್ ಆಗಿರೋದು ಬಂದು ಉಗ್ರ ಮಂಜು, 4ನೇ ಪ್ಲೇಸ್ನಲ್ಲಿ ಎಲಿಮಿನೇಷನ್ ಆಗಿರೋದು ಬಂದು ಮೋಕ್ಷಿತ್ ಅವರು, ಆದರೆ 3rd ಪ್ಲೇಸಲ್ಲಿ ಎಲಿಮಿನೇಷನ್ ಆಗಿರೋದು ಬಂದು ರಜತ್ ಅವರು. ನಿಜವಾಗ್ಲೂ ರಜತ್ ಅವರು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಪ್ರೆಸೆಂಟಾಗಿ ಆಲ್ರೆಡಿ 3 ಜನ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಈಗ ಉಳಿದಿರೋದು ಬಿಗ್ ಬಾಸ್ ಮನೇಲಿ ಇಬ್ಬರೇ, ತ್ರಿವಿಕ್ರಮ್ ಮತ್ತು ಹನುಮಂತು ಅವರು. ಕೊನೆಗೂ ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿದ್ದು ಹನುಮಂತು ಮತ್ತು ತ್ರಿವಿಕ್ರಮು. ಎಲ್ಲರೂ ಹೇಳೋ ಪ್ರಕಾರ 90% ಹನುಮಂತನೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ 10% ಬೇರೆ ಥರ ಕಮೆಂಟ್ ಬರ್ತಾ ಇದೆ. ಆದರೆ ಬೇರೆ ಇನ್ನೊಂದು ಕಡೆ ಹೋದರೆ ತ್ರಿವಿಕ್ರಮು 90% ಗೆಲ್ತಾರೆ, 10% ಹನುಮಂತು ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಯಾವ ಥರ ನಡೀತಿದೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಮನೇಲಿ ಕೊನೆಗೂ ಉಳಿದಿರೋದು ಇಬ್ಬರೇ, ತ್ರಿವಿಕ್ರಮ್ ಮತ್ತು ಹನುಮಂತು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅಂದ್ಕೊಂಡಿರ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಬಿಗ್ ಬಾಸ್ ರಿಸಲ್ಟ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಮತ್ತು ಸುದೀಪ್ ಸರ್ ಕೈಯಲ್ಲಿ ಯಾರು ವಿನ್ನರ್ ಅಂತ ಕೈ ಎತ್ತುತ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಾವು ಅಲ್ಲಿವರೆಗೂ ಕಾಯ್ದು ನೋಡೋಣ. ಬಟ್ ಎಲ್ಲರೂ ಹೇಳೋ ಪ್ರಕಾರ 90% ಹನುಮಂತನೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಪ್ರಕಾರನೂ ಹನುಮಂತನೇ ಗೆಲ್ಲೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆದರೆ ಯಾರು ಗೆಲ್ತಾರೆ ಅಂತ. ಆ ಸ್ಟೇಜ್ ಮೇಲೆ ವಿನ್ನರ್ ಅನ್ನೋ ಕಪ್ಪು ಯಾರಿಗೋಗುತ್ತೆ ಅಂತ ಬಿಗ್ ಬಾಸ್ದು. ಮತ್ತು ಹನುಮಂತವರು ಕೂಡ ಚೆನ್ನಾಗಿ ಒಳ್ಳೆ ಗೇಮ್ಗಳು ಆಡಿ, ಒಳ್ಳೆ ಕಂಟೆಂಟ್ ಆಗಿ, ಒಳ್ಳೆ ಜನರೇ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಅದು ಸುದೀಪ್ ಸರ್ ಕೈಲಿರುತ್ತೆ ಮತ್ತು ಬಿಗ್ ಬಾಸ್ ಕೈ ವಿನ್ನರು ಅಂತ. ನೋಡೋಣ ಬನ್ನಿ. ನಿಮ್ಮ ಪ್ರಕಾರ ಹನುಮಂತು ಗೆಲ್ತಾರಾ ಅಥವಾ ತ್ರಿವಿಕ್ರಮ್ ಗೆಲ್ತಾರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಿಂಗೆ ಹೊಸ ಹೊಸ ವೀಡಿಯೋಗೆ ನನ್ನ ಫಾಲೋ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಎಲ್ರಿಗೂ ಧನ್ಯವಾದಗಳು.